ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ನಾಗಪಂಚಮಿ ಹಬ್ಬಕ್ಕೆ ಸುಲಭವಾಗಿ ಹುರ್ಗಡ್ಲೆ ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 2 ಕಪ್ನಷ್ಟು ಹುರ್ಗಡ್ಲೆ ತಗೊಂಡಿದ್ದೀನಿ. ಒಂದು ಅರ್ಧ ಕಪ್ ಅಷ್ಟು ಶೇಂಗಾ ಬೀಜ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿರೋದು. ಈಗ ಹುರ್ಗಡ್ಲೆ ಪುಟಾಣಿನ ಪುಡಿ ಮಾಡ್ಕೊಳ್ಳೋಣ. ಹುರ್ಗಡ್ಲೆ ಏನಾದ್ರು ಸ್ವಲ್ಪ ಮೆತ್ತಗಿದ್ರೆ ನೀವೇನು ಮಾಡಿ, ಲೋ ಫ್ಲೇಮಲ್ಲಿ ಸ್ವಲ್ಪ 1 ರಿಂದ 2 ನಿಮಿಷ ನೀವು ಹುರ್ಕೊಂಡ್ರೆ, ಅಂದರೆ ಬೆಚ್ಚಗೆ ಕಲರ್ ಚೇಂಜ್ ಆಗಬಾರ್ದು, ಬೆಚ್ಚಗಾಗಿರ್ಬೇಕು, ಗರಿ ಗರಿ ಆಗ್ತವೆ. ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ನುಣ್ಣಗೆ ಪುಡಿ ಮಾಡ್ಕೊಂಡಿರೋದು ಇಷ್ಟೇ, ನುಣ್ಣಗೆ ಇರಬೇಕು. ಒಂದು ಬೋಲಿಗೆ ತಗೊಂಡ್ಬಿಡೋಣ. ಹುರಿದಿಟ್ಕೊಂಡಿರೋ ಶೇಂಗಾ ಬೀಜನ ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಪುಡಿ ಮಾಡ್ಕೊಂಡಿರೋ ಶೇಂಗಾ ಬೀಜ ಹಾಕ್ಕೊಳ್ಳೋಣ. ನೀವು ಈ ಪುಡಿ ಮಾಡ್ಕೊಂಡ್ಬಿಟ್ರೆ ಉಂಡೆ ಕಟ್ಟುವುದೊಂದು 10 ನಿಮಿಷದಲ್ಲೇ ನೀವು ಉಂಡೆ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಸುಲಭವಾಗಿ ಯಾರಾದರೂ ಮಾಡ್ಬೋದು, ಅಷ್ಟು ಸಲೀಸಾಗಿ ಮಾಡ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದೊಂದು ತುಂಬ ಪೌಷ್ಟಿಕವಾದ ಪ್ರೋಟೀನ್ ಉಂಡೆನೆ ಅಂತ ಹೇಳ್ಬೋದು. ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನಿಲ್ಲಿ ಬೆಲ್ಲನ 1/4 ಕಪ್ನಷ್ಟು ತೊಗೊಂಡಿದ್ದೀನಿ. ನಿಮಗೆ ಸಿಹಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ 2 ಹಾಕ್ಕೋಬೋದು. 2 ಕಪ್ಪು ಹುರ್ಗಡ್ಲೆಗೆ 2 ಕಪ್ಪು ಬೆಲ್ಲ. ಒಂದು 1/4 ಕಪ್ನಷ್ಟು ನೀರು ಹಾಕ್ಕೊಳ್ಳೋಣ, ಕರಗಿಸ್ಕೊಳ್ಳೋಕೆ ಅಷ್ಟೇ. ಇದೇನು ಪಾಕ ಮಾಡೋದು ಬೇಡ, ಏನು ಬೇಡ. ಚೆನ್ನಾಗಿ ಕರಗಿ 1-2 ಕುದಿ ಕುದ್ರೆ ರೆಡಿ ಆಗುತ್ತೆ. ಪಂಚಮಿ ಹಬ್ಬಕ್ಕೆ ಸುಲಭವಾದ ಒಂದು ಉಂಡೆ ಅನ್ಬೋದು ಇದು. ಬೆಲ್ಲ ಎಲ್ಲ ನೋಡಿ ಚೆನ್ನಾಗಿ ಕರಗಿದೆ. ಇನ್ನು 1-2 ಕುದಿ ಕುದಿಸ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ನೀವು ಕೈಯಲ್ಲಿ ಸ್ವಲ್ಪ ಮುಟ್ಟಿದರೆ ಅಂಟು ಬಂದರೆ ಸಾಕು, ಏನು ಪಾಕ ಮಾಡಬೇಕಂತೇನಿಲ್ಲ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಕರಿಗಿರೋ ಬೆಲ್ಲ ಹಾಕ್ಕೊಳ್ಳೋಣ. ಫುಲ್ಲು ಒಂದೇ ಸರಿ ಹಾಕ್ಕೊಳ್ಳೋದು ಬೇಡ, ಒಂದು ಅರ್ಧ ಹಾಕ್ತಾಯಿದ್ದೀನಿ. ಸ್ವಲ್ಪ ಬಿಟ್ಟಿದ್ದೀನಿ, ನೋಡಿಬಿಟ್ಟು ಮತ್ತೆ ಹಾಕ್ಕೊಳ್ಳೋಣ. ತುಂಬ ಬಿಸಿ ಇರುತ್ತೆ, ನಿಧಾನಕ್ಕೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಉಳಿದಿರೋ ಪಾಕನೂ ಹಾಕ್ಕೊಳ್ಳೋಣ. ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಬೇಸನ್ ಉಂಡೆ ಥರ ಕಾಣಿಸ್ತಾ ಇದೆ ನೋಡಿ ನಿಮಗೆ. ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಸ್ವಲ್ಪ ಬೆಚ್ಚಗಿದೆ. ನಾನು ಇದನ್ನು ಕೈಯಲ್ಲೇ ಚೆನ್ನಾಗಿ ಈ ಥರ ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇರೋದು. ಈಗ ಉಂಡೆ ಕಟ್ಟೋಕ್ಕೆ ರೆಡಿ ಇದೆ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಉಂಡೆ ಮಾಡ್ಕೊಳ್ಳೋಣ. ನಾಗಪ್ಪನ ನೈವೇದ್ಯಕ್ಕೆ ಹುರ್ಗಡ್ಲೆ ಉಂಡೆ ರೆಡಿಯಾಗಿದೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.